ಹೊಡೆದಿದ್ಕೆ ಭಯ ಪಡ್ತಿದ್ಯಾ? ಅವ್ರಗಳಿಗೆ ಬರೀ ಚೇರ್ ಸೇಡ್ ಸಿಪ್ ಹೊಡೆದಿತ್ತು, ನಿನಗ್ ಬಾಟಮ್ ಸಪ್ ಹೊಡೆದು ಉಪ್ಪಿನಕಾಯಿ ನೆಕ್ಕದೆ. ನೀನ್ ನಿಜವಾದ ಗಂಡಸೆ ಆಗಿದ್ರೆ ನಮಗೆ ಫಸ್ಟ್ ಬ್ಯಾಟಿಂಗ್ ಕೊಡೋ ನೋಡ. ಆಡು, ಅದೇನ್ ದಬಾಗ್ತೀಯ ನಾನು ನೋಡ್ತೀನಿ. ಯಾಕೋ ಯಾಕೋ ಕಿರಿಸ್ತೀಯ? ಹೊಡಿತಿರಲ್ಲ ಬೈಕೆ ನನಗೆ ಹೊಡದ್ನಾ? ಇಲ್ಲ ಮತ್ತೆ ಹೊಡಿಯಕ್ ಮುಂಚೆ ಯಾಕೆ ಕಿರಿಸ್ತಿದ್ಯಾ? ಆಮೇಲೆ ಕಿರ್ಚಕ್ ವಾಯಿಸಿರಲ್ಲ ಅಂತ. ತುಂಬಾ ಒಳ್ಳೆ ಹುಡುಗ ನೀನು. ಸ್ವಲ್ಪ ಆವೇಶ ಜಾಸ್ತಿ. ಏನ್ ಆಟ ಆಡ್ತಾ ಇದೀಯಾ? ಆಟ ಆಡಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಅವಕಾಶ ಸಿಗುತ್ತೆ ಅಂತ ಈಗ ಗೊತ್ತಾಯ್ತಾ? ನಿನ್ನ ಮುಗೋರ್ನ ನೋಡ್ದೆ, ಅದ್ರ ಕಟ್ಟುಪಾಡುಗಳನ್ನ ನೋಡ್ದೆ. ಇಲ್ಲಿ ದಂಡ ಹೊಡೆದ್ರೆ ಮರಳಿನ ಮನೆನೂ ಕಟ್ಟಕ್ಕಾಗಲ್ಲ, ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳ್ಬೋದು. ನನ್ನ ಹೆಗಲ್ ಮೇಲೆ ನಿನ್ ಕೈ ಇಟ್ಟಾಗ್ಲೇ ನಿನ್ನ ಕೆಲಸ ಮಾಡಕ್ ಒಪ್ಕೊಂಡೆ. ನೀನು ಬೆಟ್ಟ ಹತ್ತಿ ನಿನ್ನ ಬಾವುಟ ನೆಡೋವರೆಗೂ ನಿನ್ ಪಕ್ಕ ನಿಂತಿರ್ತೀನಿ. ಲಾಜಿಕ್ಕೆ ಅರ್ಥ ಆಗ್ತಾ ಇಲ್ಲ ಅಣ್ಣ. ಊಟ ಹಾಕ್ಬಿಟ್ಟು ಗೂಟ ಇರ್ತಿದ್ರಲ್ಲಣ್ಣ. ನೋಡ, ನಮ್ಮನ್ನ ಫೇಸ್ ಮಾಡ್ಬೇಕು ಅಂತಂದ್ರೆ ಗುಂಡಿಗೆಯಲ್ಲಿ ದಮ್ ಇರ್ಬೇಕು. ನಮ್ ಹೊಡೆತ ತಡ್ಕೋಬೇಕು ಅಂತಂದ್ರೆ ಮೈಯಲ್ಲಿ ಶಕ್ತಿ ಇರ್ಬೇಕು. ಆಯ್ತು. ನಿನ್ನೇಟಿಗೆ ಒಬ್ಬೊಬ್ಬರು ಲಕ್ವಾ ಹೊಡೆದವರ ಹಾಗೆ ಹಾಸ್ಪಿಟಲ್ ಅಲ್ಲಿ ಬಿದ್ದಿದ್ದಾರೆ. ತಿರ್ಗಾ ಸೊಂಟ ಕೆಲಸ ಮಾಡೋದು ಡೌಟ್ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಏನ್ ಗುಂಡಿಗೇನೆಂದು ನಿನ್ನಂತವನ್ನೇ ಹುಡುಕ್ತಾ ಇದ್ದೆ. ಹಿಡಿಸ್ತೇನೆ ನನಗೆ. ಸಮಾಧಾನವಾಗಿರು. ಇಂಥ ಸಮಯದಲ್ಲಿ ಧೈರ್ಯವಾಗಿ ನಿಂತ್ಕೋಬೇಕು. ಎಲ್ಲ ಕಿತ್ಕೊಂಡು ಹೋದ್ಮೇಲೆ ನಿಂತ್ಕೊಂಡ್ರು ಕೂತ್ಕೊಂಡ್ರು ಜೀವನ ಪೂರ್ತಿ ಮಲ್ಕೊಂಡಿರ್ಬೇಕು. ಅಷ್ಟೊಂದು ಬಿಲ್ ಆಗಿ ಹೋಗಿದ್ಯಾ? ನನಗೇನ್ ಸಂಬಂಧ ಅದಕ್ಕೆ? ಅವ್ರು ತಿಂದ್ರೆ ನಾನೇ ಅಗ್ರಿ ಕೊಡ್ಬೇಕು? ಇದೊಳ್ಳೆ ಅಂದ್ರೆ ನನ್ನ ಸಂಬಂಧಿಕರು ಅಂದ್ರ? ಅಣ್ಣ, ಇವನ್ ಏನ್ ಮಾಡೋಣ? ಇವನು ಚೆನ್ನಾಗಿ ಶಿಳ್ಳೆ ಹೊಡಿತಾನೆ. ಇವನ್ ಕೈಲಿ ಶಿಳ್ಳೆ ಹೊಡ್ಸೋಣ. ಎಲ್ಲಿ ಒಂದ್ ಶಿಳ್ಳೆ ಹೊಡಿ ನೋಡೋಣ. ಇರ್ಲಿ ಹೊಡಿಯೋ. ನೀವ್ ಇಷ್ಟೊಂದು ಸೀರಿಯಸ್ ಆಗಿ ತಗತ್ತೀರಾ ಅನ್ಕೊಂಡಿರ್ಲ ಸರ್. ನಮಸ್ಕಾರ. ಇಷ್ಟ ತನಕ ನೋಡಿದವ್ರಿಗೆ ಜಿಂಗ ಲಕ ಲಕ ಲಕ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.